ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಮತದಾನದ ದಿನಾಂಕ ಬಂದಿದೆ ಸ್ನೇಹಿತರೆ. ಈ ಮುಖಾಂತರ ಏಪ್ರಿಲ್ 9ರಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತದಾನವಾಗಲಿದೆ. ಈ ಮುಖಾಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ತಪ್ಪದೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಚಲಾಯಿಸುವ ಮುಖಾಂತರ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂತಹ ಸಮಯ ಬಂದಿದೆ. ಸೊ ಆದ ಕಾರಣ ಯಾರೂ ಕೂಡ ನಿಮ್ಮ ಮತವನ್ನು ವೇಸ್ಟ್ ಮಾಡಬೇಡಿ, ಮತದಾನದಿಂದ ದೂರ ಉಳಿಯದೆ ಮತದಾನವನ್ನು ಮಾಡಿ ಅಂತ ಹೇಳ್ತಾ, ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪ್ರಸ್ತುತ ಇರ್ತಕ್ಕಂಥ ಟ್ರೆಂಡ್ ಯಾವುದು, ಸೊ ದಾವಣಗೆರೆ ದಕ್ಷಿಣದಲ್ಲಿ ಯಾವ ಅಭ್ಯರ್ಥಿಗಳು ಯಾವ ಪಕ್ಷದ ಪರವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಇರ್ಬೋದು, ಮತ್ತು ಸ್ಪರ್ಧಿಯಾಗಿರ್ತಕ್ಕಂತಹ ಅಭ್ಯರ್ಥಿಗಳ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನು ಅನ್ನುವಂಥದ್ದು ಇರ್ಬೋದು. ಅದರ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಟಗೊಂಡಿರ್ತಕ್ಕಂತಹ ಸರ್ವೆಗಳ ವಿವರವನ್ನು ತೊಗೊಂಬಂದಿದ್ದೀನಿ. ಅದರ ಜೊತೆಗೆ ಪ್ರಸ್ತುತ ದಾವಣಗೆರೆ ದಕ್ಷಿಣದಲ್ಲಿ ಯಾರಿಗೆ ಅತಿ ದೊಡ್ಡ ಎಡ್ಜ್ ಸಿಗ್ತಾ ಇದೆ, ಈ ಮುಖಾಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗುವ ಸಾಧ್ಯತೆಗಳು ಯಾರ ಪರವಾಗಿದೆ ಹೆಚ್ಚಾಗಿ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರ ಒಂದು ಅನಾಲಿಸಿಸನ್ನು ಕೂಡ ನೋಡ್ತಾ ಹೋಗೋಣ. ಯಾವ ಜಾತಿವಾರು ಲೆಕ್ಕಾಚಾರವನ್ನು ಕೂಡ ನಾವು ತಿಳಿತಾ ಹೋಗೋಣ ಅಂತ ಹೇಳ್ತಾ, ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ಕೂಡ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾದರೂ ಆಲ್ಮೋಸ್ಟ್ 2.2 ಲ್ಯಾಕ್ ಮತದಾರನ ಹೊಂದಿರತಕ್ಕಂತಹ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. 2023ರಲ್ಲಿ ಇದಕ್ಕೂ ಕೂಡ ವಿಧಾನಸಭಾ ಕ್ಷೇತ್ರಕ್ಕೆ ಈ ಒಂದು ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಾಗೆ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಚುನಾವಣೆಯಾಗಿತ್ತು. ಸೊ ಆ ಸಂದರ್ಭದಲ್ಲಿ 2023ರ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ದಾವಣಗೆರೆ ರಾಜಕೀಯದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು 2023ರ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದರು ಅನ್ನುವಂಥದ್ದು. ಅವರ ತಾತ್ಕಾಲಿಕ ನಿಧನದಿಂದ ತೆರವಾಗಿರ್ತಕ್ಕಂತಹ ಸ್ಥಾನಕ್ಕೆ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 9ರಂದು ಮತದಾನ ಆಗ್ತಿದೆ ಅನ್ನುವಂಥದ್ದು. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಷ್ಟು ಮತದಾರರಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 2,32,564 ಮತದಾರರನ್ನು ಈ ಒಂದು ಕ್ಷೇತ್ರ ಹೊಂದಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಪುರುಷ ಮತದಾರರು 1,14,165 ಮತದಾರರಿದ್ದರೆ, ಮಹಿಳಾ ಮತದಾರರು 1,18,355. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಫ್ಯಾಕ್ಟರನ್ನು ಇಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಪುರುಷ ಮತದಾರರಿಗಿಂತ ಹೆಚ್ಚಿರುವ ಕಾರಣ ಇದೆಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಫಲಿತಾಂಶದ ಮೇಲೆ ತುಂಬ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 2,32,000 ಓಟಿದ್ದರೆ ಅಲ್ಲಿ ಮಹಿಳಾ ಮತದಾರರ ತಮ್ಮ ಪ್ರಭಾವವನ್ನು ಜಾಸ್ತಿ ಹೊಂದಿದ್ದಾರೆ ಅನ್ನುವಂಥದ್ದು. ಮುಖಾಂತರ ಪುರುಷರಿಗಿಂತ ಮಹಿಳೆಯರು ಜಾಸ್ತಿ ಇಲ್ಲಿ ಮತದಾರರಿದ್ದಾರೆ ಅನ್ನುವಂಥದ್ದು ಒಂದು ಫ್ಯಾಕ್ಟರ್ ಆಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಅದರ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಮತದಾನ ಆಗ್ತಾ ಇರ್ತಕ್ಕಂಥದ್ದು ಏಪ್ರಿಲ್ 9, ಫಲಿತಾಂಶ ಘೋಷಣೆ ಮಾಡ್ತಕ್ಕಂಥದ್ದು ಮೇ 4ರಂದು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಸ್ತುತ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಸೊ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿಯಾಗಿ ಇಳಿತಾ ಇದ್ದಾರೆ, ಜೊತೆಗೆ ಅದರ ಪ್ರತಿರೋಧವಾಗಿ ಯಾರು BJPಯಿಂದ ಸ್ಪರ್ಧಿಯಾಗಿ ನಿಲ್ತಾ ಇದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸಮರ್ಥ ಮಲ್ಲಿಕಾರ್ಜುನ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ BJPಯಿಂದ ಶ್ರೀನಿವಾಸ ದಾಸಕರಿಯಪ್ಪನವರು ಸ್ಪರ್ಧೆಗೆ ಇಳಿತಾ ಇದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟೈಟ್ ಫೈಟ್ ಕಾಣ್ತಾ ಇದೆ ಸ್ನೇಹಿತರೆ, ನೆಕ್ ಟು ನೆಕ್ ಫೈಟ್ ಕಾಣ್ತಾ ಇದೆ, ಕಾಂಗ್ರೆಸ್ ವರ್ಸಸ್ BJP ಅನ್ನುವಂಥದ್ದು. ಬಟ್ ಇನ್ನಿತರೆ ಅಭ್ಯರ್ಥಿಗಳು ಕೂಡ ನಾಮಿನೇಷನನ್ನು ಫೈಲ್ ಮಾಡಿದರು ಅನ್ನುವಂಥದ್ದು. ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬಂಡಾಯ ಅಲ್ಲಿ ಬಂಡಾಯ ಇತ್ತು ಅನ್ನುವಂಥದ್ದು. ಯಾಕಂದರೆ ಮುಸ್ಲಿಮರ ಓರಿಯೆಂಟೆಡ್ ಆಗಿದ್ದಂಥ ಮುಸ್ಲಿಮರು ಅತಿ ಹೆಚ್ಚು ಮತದಾರರಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂತಹ ಒಂದು ಅತಿ ದೊಡ್ಡವಾಗಿರ್ತಕ್ಕಂತಹ
ಒಂದು ಬಿಕ್ಕಟ್ಟು ಉಂಟಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಮರು ಎಲ್ಲೋ ಒಂದು ರೀತಿ ಅತೃಪ್ತರಾಗಿದ್ದರು. ಒಂದು ಟಿಕೆಟನ್ನು ಕೊಡುವಲ್ಲಿ ಕಾಂಗ್ರೆಸ್ ಒಪ್ಪಿಲ್ಲ ಅನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರಿರ್ಬೋದು ಮತ್ತು ರಾಜ್ಯದ ನಾಯಕರು ಎಲ್ಲೋ ಒಂದು ರೀತಿ ಮುಸ್ಲಿಂ ಸಮುದಾಯದ ಒಂದು ನಾಯಕರನ್ನು ಮನವೊಲಿಸುವ ಮುಖಾಂತರ ಎಲ್ಲೋ ಒಂದು ರೀತಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಶಾಮನೂರು ಕುಟುಂಬದ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗರಾಗಿರುವಂತಹ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡ್ತಾರೆ. ಮುಸ್ಲಿಂ ಸಮುದಾಯವನ್ನು ಎಲ್ಲ ಒಂದು ರೀತಿ ಕಡೆಗಣಿಸ್ತಾರೆ ಅನ್ನುವಂತಹ ಒಂದು ವಿಶ್ಲೇಷಣೆಯನ್ನು ಕೆಲವರು ಹೇಳ್ತಾರೆ. ಬಟ್ ಅದು ಸಾಂಪ್ರದಾಯಿಕವಾಗಿ ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರವಾಗಿತ್ತು ಅನ್ನುವಂಥದ್ದು. ಬಟ್ ಎಲ್ಲೋ ಒಂದು ರೀತಿ ಮುಸ್ಲಿಂ ಸಮುದಾಯದ ನಾಯಕರು ಉಲ್ಲೇಖಿಸಿದ ಹಾಗೆ ಅದರ ಜೊತೆಗೆ ಕೆಲವು ಕಾಂಗ್ರೆಸ್ ನಾಯಕರು ಉಲ್ಲೇಖಿಸಿದ ಹಾಗೆ ಎಲ್ಲ ಒಂದು ರೀತಿ 2023 ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರೇ ಹೇಳಿದ್ರಂತೆ 2000 ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಈ ಟಿಕೆಟನ್ನು ಘೋಷಣೆ ಮಾಡಬೇಕಾಗುತ್ತೆ, ಮುಸ್ಲಿಂ ಸಮುದಾಯಕ್ಕೆ ಈ ಕ್ಷೇತ್ರ ಮೀಸಲಿಡಲಾಗುತ್ತೆ ಅನ್ನುವಂಥ ಒಂದು ಘೋಷಣೆ ಮಾಡಿದರು ಅನ್ನುವಂಥದ್ದನ್ನು ಪ್ರತಿ ಬಾರಿ ಕೂಡ ಕೆಲವು ಮುಸ್ಲಿಂ ನಾಯಕರು ಅದನ್ನು ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದು. ಬಟ್ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ರಾಜ್ಯ ಕಾಂಗ್ರೆಸ್ನ ನಾಯಕರು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಒಂದು ಟಿಕೆಟನ್ನು ಕೊಡುವ ಮುಖಾಂತರ ಎಲ್ಲೊಂದು ರೀತಿ ಮುಸ್ಲಿಂ ವಿರೋಧಿ ಧೋರಣೆಯನ್ನು ತಾಳ್ತು ಅನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ಗೆ ಎಲ್ಲೋ ಒಂದು ರೀತಿ ಮುಸ್ಲಿಂ ಮತಗಳು ಎಲ್ಲೋ ಒಂದು ರೀತಿ ಅದು ಮುನಿಸು ಕಾಣ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ರೀತಿ ಇದು ಮತದಾನದ ಮೇಲೆ ಅಥವಾ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಗೆಲುವಿನ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಬಟ್ BJPಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಇವರು ಒಂದು ರೀತಿ ST ಸಮುದಾಯಕ್ಕೆ ಸೇರಿರುವಂತಹ ಶ್ರೀನಿವಾಸ್ ದಾಸ ಕರಿಯಪ್ಪನವರಿಗೆ BJP ಟಿಕೆಟನ್ನು ಕೊಡುತ್ತೆ. ಈ ಮುಖಾಂತರ ಎಲ್ಲ ಒಂದು ರೀತಿ OBC ಓಟ್ಗಳನ್ನು ತನ್ನತ್ತ ಸೆಳೆಯುವಂಥ ಒಂದು ಟ್ರಿಕ್ಸನ್ನು BJPಯಲ್ಲಿ ಪ್ಲೇ ಮಾಡುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ನಿಂದ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಸ್ಪರ್ಧೆಗಿಳಿತಾ ಇದ್ದರೆ ಅವರ ಪ್ರತಿವಿರೋಧವಾಗಿ BJPಯಿಂದ ಶ್ರೀನಿವಾಸ ದಾಸ ಕರಿಯಪ್ಪನವರು ಸ್ಪರ್ಧೆಗಿಳಿತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಸಾದಿಕ್ ಅನ್ನುವಂತಹ ಮುಸ್ಲಿಂ ಮುಖಂಡರು ಕೂಡ ನಾಮಿನೇಷನನ್ನು ಫೈಲ್ ಮಾಡಿದರು. ತದನಂತರ ಕಾಂಗ್ರೆಸ್ನ ನಾಯಕರಾಗಿರುವಂಥ DK ಶಿವಕುಮಾರ್ ಮತ್ತು ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಇರುವಂಥ ಸಿದ್ದರಾಮಯ್ಯನವರ ಒಂದು ಮಧ್ಯಸ್ಥಿಕೆಯಲ್ಲಿ ಸಾದಿಕ್ ಅವರು ತಮ್ಮ ನಾಮಿನೇಷನನ್ನು ರಿಟರ್ನ್ ತಗೊಳ್ತಾರೆ. ಈ ಮುಖಾಂತರ ಸಮರ್ಥ್ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಅದಾದ ನಂತರ ಕೆಲವು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಕೆಲವು ಜಾತಿ ಲೆಕ್ಕಾಚಾರವನ್ನು ಗಮನಿಸೋಣ ಸ್ನೇಹಿತರೆ. ಸೊ ಅಲ್ಲಿ ಯಾವ ಜಾತಿಯ ಮತದಾರರು ಅತಿ ಹೆಚ್ಚು ತಮ್ಮ ಫಲಿತಾಂಶದಲ್ಲಿ ಇಂಪ್ಯಾಕ್ಟನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಸ್ಪಷ್ಟವಾಗಿ ನಮಗೆ ಈ ಜಾತಿ ಲೆಕ್ಕಾಚಾರವನ್ನು ನೋಡಿದಾಗ ಎಲ್ಲ ಒಂದು ರೀತಿ ನಮಗೆ ಫಲಿತಾಂಶನೂ ಕೂಡ ನಾವು ತಿಳಿತಾ ಹೋಗ್ಬೋದಾಗುತ್ತೆ. ಈ ಒಂದು ಕ್ಷೇತ್ರದ ಫಲಿತಾಂಶ ಯಾರತ್ತ ವಾಲುತ್ತೆ ಅನ್ನುವಂಥದ್ದು. ಸ್ನೇಹಿತರೆ ನೋಡ್ತಾ ಹೋಗೋಣ. ಸ್ನೇಹಿತರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರವನ್ನು ನೋಡಿದಾಗ ಇಲ್ಲಿ ಅತಿ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂತಹ ಸಮುದಾಯ ಯಾವುದಪ್ಪ ಅಂದರೆ ಮುಸ್ಲಿಂ ಸಮುದಾಯ. ಅಲ್ಪಸಂಖ್ಯಾತ ಸಮುದಾಯ ಬರೋಬ್ಬರಿ 80,000 ಮತದಾರರನ್ನು ಹೊಂದಿದ್ದಾರೆ ಎನ್ನುವಂಥದ್ದು. SC ಸಮುದಾಯ 36,000 ಜನಸಂಖ್ಯೆಯನ್ನು ಹೊಂದಿದರೆ, ಲಿಂಗಾಯತ ಸಮುದಾಯ 34,000 ಜನಸಂಖ್ಯೆಯನ್ನು ಹೊಂದಿದೆ, ಕುರುಬ ಸಮುದಾಯ 12,000 ಜನಸಂಖ್ಯೆಯನ್ನು ಹೊಂದಿದೆ, ಮರಾಠ ಸಮುದಾಯ 10,000, ದೇವಾಂಗ ಸಮುದಾಯ 7,000, ಉಪ್ಪಾರ ಸಮುದಾಯ 5,500, ಇತರೆ ಸಣ್ಣ ಪುಟ್ಟ ಜಾತಿ ಸಮುದಾಯ 40,000 ಮತದಾರರನ್ನು ಹೊಂದಿರತಕ್ಕಂಥದ್ದು. ಈ ಮುಖಾಂತರ ಎಲ್ಲೊಂದು ರೀತಿ ಮುಸ್ಲಿಂ ಮತ್ತು ಲಿಂಗಾಯತ ಜೊತೆಗೆ SC ಜೊತೆಗೆ ಕುರುಬ ಮತದಾರ ಈ ಒಂದು ಜಾತಿ ಲೆಕ್ಕಾಚಾರ ಅನ್ನುವಂಥದ್ದು ಅತಿ ದೊಡ್ಡ ಇಂಪ್ಯಾಕ್ಟನ್ನು ಕೊಡ್ತಾ ಹೋಗುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶದಲ್ಲಿ ಅನ್ನುವಂಥದ್ದು. ಎಲ್ಲೊಂದು ರೀತಿ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟನ್ನು ನಿರಾಕರಣೆ ಮಾಡಿರೋದು ಏನಾದರೂ ಮುಸ್ಲಿಂ ಸಮುದಾಯದಲ್ಲಿ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಏನಾದರೂ ಒಂದು ರೀತಿ ಭಿನ್ನಮತ ಭುಗಿಲೆದ್ದಿದೆಯಾ ಅಥವಾ ಏನಾದರೂ ಈ ರೀತಿಯಾದಂತಹ ಕಾಂಗ್ರೆಸ್ನ ವಿರೋಧವಾಗಿ ಏನಾದರೂ BJPಗೆ ಮತದಾನವನ್ನು ಮಾಡ್ತಾರಾ ಅಥವಾ SDPನ ಅಭ್ಯರ್ಥಿ ಕೂಡಲೇ ಸ್ಪರ್ಧೆಗಿಳಿದಿದ್ದಾರೆ ಮುಸ್ಲಿಮ್ನ ಅಭ್ಯರ್ಥಿಯಾಗಿರಿದ್ರೆ ಸೊ ಅದರಿಂದ ಏನಾದರೂ ಕೆಲವು ಓಟ್ಸ್ಗಳು ಸ್ಪ್ಲಿಟ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಬಟ್ ಈ ಬಾರಿಯ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ BJPಯ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಟಿಕೆಟ್ ಘೋಷಣೆ ಮಾಡಿರೋದ್ರಿಂದ ಎಲ್ಲೊಂದು ರೀತಿ ಲಿಂಗಾಯತ ಸಮುದಾಯದವರು ಕೂಡ ಕೋಪಗೊಂಡಿದ್ದಾರೆ. ಈ ಮುಖಾಂತರ ಏನೋ ಒಂದು ರೀತಿ ಲಿಂಗಾಯತ ಸಮುದಾಯದ ವೋಟ್ಗಳು ಕೂಡ ಸ್ಪ್ಲಿಟ್ ಆಗುತ್ತೆ ಅನ್ನುವಂತಹ ಒಂದು ಅನಾಲಿಸಿಸನ್ನು ನೋಡ್ತಿದ್ದೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಒಟ್ಟಾರೆಯಾಗಿ
ಜಾತಿ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಾಗೆ ಅಲ್ಪಸಂಖ್ಯಾತರ ಮತದಾನ ಜೊತೆಗೆ ಲಿಂಗಾಯತರ ಮತದಾನ ಜೊತೆಗೆ SCಯ ಮತದಾನಗಳು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಇವು ಫಲಿತಾಂಶದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇಷ್ಟು ಜಾತಿ ಲೆಕ್ಕಾಚಾರ ಆಯಿತು. ಇನ್ನು ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿಯ ಚುನಾವಣೆಗಳ ಒಂದು ಟ್ರೆಂಡನ್ನು ಗಮನಿಸಿದಾಗ ನೋಡ್ಬೋದಾಗುತ್ತೆ ಸ್ನೇಹಿತರೆ. ಸೊ 2004ರಲ್ಲಿ ರಚನೆಯಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಇಲ್ಲಿಯವರೆಗೂ ಕೂಡ 4 ಬಾರಿ ಅದು ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದೆ ಎನ್ನುವಂಥದ್ದು. 2004, 2013, 2018, 2023. ಸೊ ನಾಲ್ಕು ಬಾರಿ ಚುನಾವಣೆ ನಡೆದಾಗಲೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಸತತ 4 ಬಾರಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಎನ್ನುವಂಥದ್ದು. ಈ ಮುಖಾಂತರ 2004ರಲ್ಲಿ 6358 ಮತಗಳ ಅಂತರದಿಂದ ವಿಜಯಶಾಲಿಯಾಗ್ತಾರೆ. 2013ರಲ್ಲಿ 40,158 ಮತಗಳ ಅಂತರದಿಂದ ವಿಜಯಶಾಲಿಯಾಗ್ತಾರೆ. 2018ರಲ್ಲಿ ಬರೋಬ್ಬರಿ 15,000 ಮತಗಳ ಅಂತರದಿಂದ, ಅದರ ಜೊತೆಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ 27,888 ಮತಗಳ ಅಂತರದಿಂದ ವಿಜಯಶಾಲಿಯಾಗ್ತಾರೆ. ಈ ಮುಖಾಂತರ ಎಲ್ಲ ಒಂದು ರೀತಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕಂದರೆ ಅಲ್ಲಿರ್ತಕ್ಕಂತಹ ಸತತವಾಗಿ 4 ಬಾರಿ ಶಾಮನೂರು ಶಿವಶಂಕರಪ್ಪನವರು ಈ ಒಂದು ಕ್ಷೇತ್ರವನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ದಾವಣಗೆರೆ ಒಂದು ಜಿಲ್ಲೆಯಾದ್ಯಂತ ಶಾಮನೂರು ಕುಟುಂಬದ ಪ್ರಭಾವ ಜಾಸ್ತಿ ಇದೆ ಅನ್ನುವಂಥದ್ದು. ಎಲ್ಲ ಒಂದು ರೀತಿ ದಾನ ಧರ್ಮದ ಕಾರ್ಯಗಳನ್ನು ಜಾಸ್ತಿ ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಅವರು ತಮ್ಮ ಮನೆಗೆ ಹೋಗುವಂತಹ ಯಾವುದೇ ರೀತಿಯಾದಂತಹ ಜನಸಾಮಾನ್ಯರನ್ನು ಅವರು ನಡೆಸ್ಕೊಳ್ಳುವಂಥ ರೀತಿ ಇಂದಿಗೂ ಕೂಡ ಅಲ್ಲಿರ್ತಕ್ಕಂಥ ಜನರು ಅದ್ರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಕೋವಿಡ್ ಸಮಯದಲ್ಲಿ ಶಾಮನೂರವರು ಮಾಡಿರ್ತಕ್ಕಂತಹ ಕಾರ್ಯಗಳು ಅಜರಾಮರವಾಗಿದೆ ದಾವಣಗೆರೆ ಕ್ಷೇತ್ರದಲ್ಲಿ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಜನರು ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ಪಾಸಿಟಿವ್ ಆಗಿರ್ತಕ್ಕಂತಹ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಹಿನ್ನೆಲೆ ಇಷ್ಟ ಆಯಿತು ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಈಗಿರ್ತಕ್ಕಂತಹ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಅವರ ಒಂದು ಸ್ಟ್ರೆಂತ್ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸಮರ್ಥ್ ಶಾಮನೂರ್ ಅವ್ರಿಗೆ ಈಗಿರ್ತಕ್ಕಂತಹ ಕಾಂಗ್ರೆಸ್ನ ಅಭ್ಯರ್ಥಿಗೆ ಎಲ್ಲ ಒಂದು ರೀತಿ ಶಾಮನೂರು ಕುಟುಂಬದ ಏನು ಅವ್ರು ಮಾಡಿರ್ತಕ್ಕಂತಹ ದಾನ ಧರ್ಮದ ಕಾರ್ಯಗಳು ಇವರಿಗೆ ಹೆಚ್ಚು ಸ್ಟ್ರೆಂತನ್ನು ಕೊಡುತ್ತೆ ಅನ್ನುವಂಥದ್ದು ಇರ್ಬೋದು. ಅದ್ರ ಜೊತೆಗೆ ಪ್ರಸ್ತುತ ಕಾಂಗ್ರೆಸ್ನ ಗೌರ್ಮೆಂಟ್ ಇರುವ ಕಾರಣ ಎಲ್ಲ ಒಂದು ರೀತಿ ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಎಲ್ಲ ಒಂದು ರೀತಿ ಸರ್ಕಾರ ಇರುವ ಕಾರಣ ಅಲ್ಲಿರ್ತಕ್ಕಂಥ ಮತದಾರರು ಆ ಒಂದು ಕಾಂಗ್ರೆಸ್ನ ಒಲವಾಗಿ ಮತದಾನ ಮಾಡುವಂಥ ಅವಕಾಶಗಳಿದೆ ಅನ್ನುವಂಥದ್ದು. ಜೊತೆಗೆ ತಾಯಿ ಸಂಸದೆ ಆಗಿರುವುದರಿಂದ ಮತ್ತು ತಂದೆ ಮಲ್ಲಿಕಾರ್ಜುನ ಅವರು ಕೂಡ ಸಚಿವರಾಗಿರುವ ಕಾರಣ ಎಲ್ಲ ಒಂದು ರೀತಿ ಅದು ಕೂಡ ತುಂಬ ಇಂಪ್ಯಾಕ್ಟನ್ನು ಮಾಡುತ್ತೆ ಮತದಾರರ ಮೇಲೆ ಅನ್ನುವಂಥದ್ದು ಇರ್ಬೋದು. ಇನ್ನು ಇವರ ವೀಕ್ನೆಸ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸಮರ್ಥ ಶಾಮನೂರ್ ಅವರ ವೀಕ್ನೆಸ್ಸು ಸೊ ಇಲ್ಲೊಂದು ರೀತಿ ತುಂಬ ಕಿರಿಯ ನಾಯಕರಾಗಿ ಸ್ನೇಹಿತರೆ ಸಮರ್ಥ ಶಾಮನೂರ್ ಅವರ ವೀಕ್ನೆಸ್ಸನ್ನು ನೋಡ್ತಾ ಹೋಗೋಣ. ಸೊ ಸಮರ್ಥ ಶಾಮನೂರ್ ಅವರು ಅತಿ ಕಿರಿಯ ವಯಸ್ಸಿನಲ್ಲಿ ತುಂಬ ಕಿರಿಯರು ಅನ್ನುವಂತಹ ಒಂದು ಅಂಶವನ್ನು ಕೂಡ ಇಟ್ಕೊಂಡು ಕೆಲವರು ಇವರ ಪರವಾಗಿ ಮತ ಚಲಾಯಿಸೋಕ್ಕೆ ಹಿಂದೇಟು ಹಾಕ್ಬೋದು ಅನ್ನುವಂಥದ್ದು ಇರ್ಬೋದು. ಎಲ್ಲ ಒಂದು ರೀತಿ ದಾವಣಗೆರೆಯಲ್ಲಿ ಒಂದು ರೀತಿ ಕುಟುಂಬ ರಾಜಕಾರಣವನ್ನು ವಿರೋಧಿಸುವವರು ಕೂಡ ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಮತದಾನ ಮಾಡುವ ಅವಕಾಶಗಳು ತುಂಬ ಕಮ್ಮಿ ಇದೆ ಅನ್ನುವಂಥದ್ದು ಇರ್ಬೋದು. ಅದರ ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟನ್ನು ನಿರಾಕರಣೆ ಮಾಡಿರುವ ಕಾರಣ ಎಲ್ಲ ಒಂದು ರೀತಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ವಿರೋಧವಾಗಿ ಅಥವಾ ಶಾಮನೂರು ಕುಟುಂಬದ ವಿರೋಧವಾಗಿ ಮತ ಚಲಾಯಿಸುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಪೋರ್ಟಿಂದ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಇಷ್ಟು ಸ್ನೇಹಿತರೆ ಸಮರ್ಥ ಮಲ್ಲಿಕಾರ್ಜುನ ಅವರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಯಿತು. ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಒಂದು ಸ್ಟ್ರೆಂತನ್ನು ನೋಡ್ತಾ ಹೋದಾಗ ಎಲ್ಲ ಒಂದು ರೀತಿ OBCಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗೆ ಟಿಕೆಟನ್ನು ಘೋಷಣೆ ಮಾಡಿರುವ ಕಾರಣ OBCಯ ಮತಗಳೆಲ್ಲ ಒಂದು ರೀತಿ ಒಂದು ಕಡೆ ಕನ್ಸಾಲಿಡೇಟೆಡ್ ಆಗುತ್ತಾ ಅನ್ನುವಂಥದ್ದು ಇರ್ಬೋದು. ಅದರ ಜೊತೆಗೆ ಮುಸ್ಲಿಮರ ಮತಗಳು ಕಾಂಗ್ರೆಸ್ನ ವಿರೋಧಿ ಆಗಿರ್ತಕ್ಕಂಥ ಮತಗಳೆಲ್ಲ ಒಂದು ರೀತಿ BJP ಕಡೆ ಶಿಫ್ಟ್ ಆಗುತ್ತಾ ಅಥವಾ ಸ್ವಿಂಗ್ ಆಗುತ್ತಾ ಅನ್ನುವಂತಹ ಅದು ಕೂಡ ಒಂದು ರೀತಿ BJP ಅಭ್ಯರ್ಥಿಗೆ ಸ್ಟ್ರೆಂತ್ ಆಗಿ ಕೂಡ ಇಲ್ಲಿ ಕಾಣಸಿಗ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಒಂದು ವೀಕ್ನೆಸ್ ಪಾಯಿಂಟ್ ಯಾವುದಪ್ಪ ಅಂತಂದರೆ ಸೊ ಅಲ್ಲಿರ್ತಕ್ಕಂಥ ನಾಯಕರು ಇವರ ಪರವಾಗಿ ಅತಿ ಹೆಚ್ಚು ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾ ಇಲ್ಲ ಅನ್ನುವಂಥದ್ದು ಇರ್ಬೋದು. ಅದರ ಜೊತೆಗೆ ಇನ್ನು ಚುನಾವಣೆಯ ಹಂತದಲ್ಲೇ ಕಾಂಗ್ರೆಸ್ನ ಪರವಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಎಲ್ಲ ಒಂದು ರೀತಿ BJP ಅಭ್ಯರ್ಥಿಯ ಒಂದು
ಬಿ ಜೆ ಪಿ ಅಭ್ಯರ್ಥಿಯ ಗೆಲುವಿಗೆ ಎಲ್ಲೋ ಒಂದು ರೀತಿ ಸೋಲು, ಗೆಲುವಿಗೆ ಎಲ್ಲೋ ಒಂದು ರೀತಿ ಮುಳ್ಳಾಗ್ತಿದೆಯಾ ಅನ್ನುವಂಥದ್ದು ಇರ್ಬೋದು. ಅದರ ಜೊತೆಗೆ ಕಾರ್ಯಕರ್ತರಾಗಿ ಟಿಕೆಟನ್ನು ಕೊಟ್ಟಿರುವ ಕಾರಣ ಎಲ್ಲ ಒಂದು ರೀತಿ ಅಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯದ ಮತಗಳೆಲ್ಲ ಒಂದು ರೀತಿ ಇವರ ವಿರೋಧವಾಗಿ ಕೆಲಸ ಮಾಡುತ್ತಾ ಅನ್ನುವಂಥದ್ದು ಅಲ್ಲಿ ಕೂಡ ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅಂತ ಅನ್ನುವಂತಹ ಒಂದು ಅಂಶವನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ. ಇನ್ನು ಸ್ನೇಹಿತರೆ, ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಾಗ 2 ಅತಿ ಹೆಚ್ಚು ಪ್ರಮುಖವಾಗಿ ಸರ್ವೆಗಳು ಆಚೆ ಬರ್ತಾ ಇದೆ ಅನ್ನುವಂಥದ್ದು. ಸೊ ಮೊದಲನೇ ಸರ್ವೆ ನೋಡ್ತಾ ಹೋಗೋಣ. ಸಿ ವೋಟರ್ ಸರ್ವೆ ಕೊಟ್ಟಿರ್ತಕ್ಕಂಥ ಅಂಕಿಅಂಶ. ಸಿ ವೋಟರ್ ಸರ್ವೆಯ ಮುಖಾಂತರ ಬಿ ಜೆ ಪಿಗೆ ಅತಿ ದೊಡ್ಡ ಹೆಡ್ಜ್ ಕೊಡ್ತಾ ಇದೆ. ಮುಖಾಂತರ ಬರೋಬ್ಬರಿ 36% ಭಾಗ ಶ್ರೀನಿವಾಸ್ ದಾಸಗರಿಯಪ್ಪನವರು ಗೆಲ್ತಾರೆ ಅನ್ನುವಂಥದ್ದು. ಸಮರ್ಥ ಮಲ್ಲಿಕಾರ್ಜುನ ಅವರವರಿಗೆ 30% ಶೇಕಡವಾರು ಗೆಲ್ಲುವಂಥ ಅವಕಾಶ ಇದೆ ಅನ್ನುವಂಥ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಇತರರು 24% ತೋರಿಸ್ತಾ ಇದೆ. ಇದು ಸಿ ವೋಟರ್ನ ಸರ್ವೆ ಅನ್ನುವಂಥದ್ದು. ಅದ್ರ ಜೊತೆಗೆ ಸ್ನೇಹಿತರೆ, ಪ್ರತಿಕ್ಷಣ ಅನ್ನುವಂಥ ಒಂದು ಡಿಜಿಟಲ್ ಮಾಧ್ಯಮ ಒಂದು ಸರ್ವೆಯನ್ನು ಕೊಡ್ತಾ ಇದೆ. ತುಂಬ ಡೀಟೇಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ನ ಕೊಡುವ ಮುಖಾಂತರ ಅಂಕಿಅಂಶಗಳನ್ನು ಮುಂದೆ ತೆರೆದಿಡ್ತಾ ಇದೆ. ಸೊ ಪ್ರತಿಕ್ಷಣ ಡಿಜಿಟಲ್ ಮಾಧ್ಯಮ ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸಮರ್ಥ ಶಾಮನೂರವರಿಗೆ ಶೇಕಡವಾರು 67% ಗೆಲುವಿನ ಅವಕಾಶ ಇದೆ ಅನ್ನುವಂಥದ್ದು. ಶ್ರೀನಿವಾಸ್ ದಾಸಕರಿಯಪ್ಪನವ್ರಿಗೆ ಕೇವಲ 37% ಗೆಲುವಿನ ಅವಕಾಶ ಇದೆ ಅನ್ನುವಂಥ ಒಂದು ಅಂಕಿಅಂಶವನ್ನು ತೆರೆದಿರ್ತಾ ಇದೆ ಪ್ರತಿಕ್ಷಣ ಅನ್ನುವಂಥ ಡಿಜಿಟಲ್ ಮಾಧ್ಯಮ ಅನ್ನುವಂಥದ್ದು. ಅದರ ಜೊತೆಗೆ ನಮ್ಮ ಲಕ್ಕಿ ಮೀಡಿಯಾ ಕನ್ನಡದಿಂದನೂ ಕೂಡ ನಾವು ಸರ್ವೆಯನ್ನು ಕೊಟ್ಟಿದ್ವಿ. ಇದಕ್ಕೆ ಸಂಬಂಧಪಟ್ಟಾಗೆ ಸ್ಯಾಂಪಲ್ಸನ್ನು ನಾವು ನೋಡಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಪೋಲನ್ನು ನಾವು ಹಾಕಿದಾಗ ಸ್ನೇಹಿತರೆ, ಲಕ್ಕಿ ಮೀಡಿಯಾ ಕನ್ನಡದಲ್ಲೂ ಕೂಡ ಇಲ್ಲ ಒಂದು ರೀತಿ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಅತಿ ಹೆಚ್ಚು ಮತಗಳು ಬಂದಿದೆ ಅನ್ನುವಂಥದ್ದು. ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ 2ನೇ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಇವೆಲ್ಲವೂ ಕೂಡ ಸರ್ವೆಯಾಗಿ ಉಳ್ಕೊಳ್ಳುತ್ತೆ. ಬಟ್ ಎಲ್ಲ ಒಂದು ರೀತಿ ಮತದಾರರ ಮನಸ್ಸಲ್ಲಿ ಇರ್ತಕ್ಕಂತಹ ತಮ್ಮ ಒಲವನ್ನು ಯಾರ ಕಡೆ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದಷ್ಟೇ ನಾವು ಗಮನಿಸ್ಬೋದಾಗುತ್ತೆ. ಬಟ್ ಒಟ್ಟಾರೆಯಾಗಿ ಅವರು ಮತದಾನ ದಿನ ಬೂತಲ್ಲಿ, ಸೊ ಮತಗಟ್ಟೆಯಲ್ಲಿ ಯಾರಿಗೆ ಅವರು ಮತದಾನ ಮಾಡ್ತಾರೆ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸರ್ವೆಗಳ ಪ್ರಕಾರ ಕೆಲವು ಸರ್ವೆಗಳು ಬಿ ಜೆ ಪಿಯ ಪರವಾಗಿ ನಂಬರ್ಸನ್ನು ಕೊಡ್ತಾ ಇದ್ದರೆ, ಕೆಲವು ಸರ್ವೆಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಕೊಡ್ತಾ ಇದೆ. ಸೊ ಬಟ್ ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣದಲ್ಲಿ ಏಪ್ರಿಲ್ 9ರಂದು ಮತದಾನ ಆಗುವ ಕಾರಣ ಎಲ್ಲರೂ ಕೂಡ ಮತದಾನವನ್ನು ಮಾಡಿ ಸೂಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅನ್ನುವಂಥದ್ದಷ್ಟೇ ನಮ್ಮ ಆಶಾಭಾವನೆ. ಸೊ ಯಾರಾದರೂ ಗೆಲ್ಬೋದು, ಯಾರಾದರೂ ಸೋಲ್ಬೋದು. ಸೋಲು ಅನ್ನುವಂಥದ್ದು ಈ ಚುನಾವಣಾ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಸರ್ವೇ ಸಾಮಾನ್ಯ ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ವಿಡಿಯೋ ನೋಡಿದರೆ ಅವರಿಗೆ ಧನ್ಯವಾದಗಳು. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.